ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಭೆಗೆ ಸ್ವಾಗತ. ನಾನು ರಾಘವೇಂದ್ರ ಎಂಬೋಗ್ಲೆ. ವಿಧಾನಸಭೆ ಚುನಾವಣೆಯಲ್ಲಿ ಕಲಬುರಗಿ ಉತ್ತರ ಮತಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಚಂದು ಪಾಟೀಲ್ ಅವರು ಇಂದು ಎಲ್ಲ ಮತ ಬಾಂಧವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಉತ್ತರ ಮತಕ್ಷೇತ್ರ ಮತದಾರರು ನಾನು ಪಾಲಿಗೆ ದೇವರುಗಳಿಗೆ ಎಲ್ಲರಿಗೆ ಮೊನ್ನೆ 10 ತಾರೀಕಿಗೆ ವೋಟ್ ಹಾಕಿದ ಸಲಕ ತಮ್ಮೆಲ್ಲರಿಗೆ ಧನ್ಯವಾದಗಳು ಹೇಳಕ್ಕೆ ಬಯಸ್ತೀನಿ. ನಾನು 13 ತಾರೀಕಿಗೆ ಏನು ರಿಸಲ್ಟ್ ಬಂತು, ನಾವೆಲ್ಲರೂ ಏನು ನಿರೀಕ್ಷೆ ಮಾಡಿದೆವು, ಖಂಡಿತ ನಾವೊಂದು 5,000 ವೋಟ್ಲಿಂದ ಗೆಲ್ಲಬೇಕಂತಂತ ಹೇಳಿ ನಾವೇನು ಅಪೇಕ್ಷೆ ಇಟ್ಟಿದ್ದೆವು, ಏನು ಪ್ಲ್ಯಾನಿಂಗ್ ಮಾಡಿದೆವು, ಏನು ಪ್ರಯತ್ನ ಮಾಡಿದೆವು, ಅದು ಆಗಲಿಲ್ಲ. ನಾನು 100% ನಂಗೆ ಭರೋಸೆ ಇತ್ತು. 85,000 ವೋಟ್ ನಾವು ತೊಗೋತೀವಿ ಅಂತಂತೇಳಿ ಒಂದು ವಿಶ್ವಾಸ ಇತ್ತು. ಏನೋ ಕಾರಣಕ್ಕೆ ಸೋತು ಕಂಡೇವು ನಾವು. ಅದಕ್ಕೆ ಸೋಲನೆ ಅಂತಂತ ಹೇಳಿ ತಮ್ಮೆಲ್ಲರಿಗೆ ನಾವು ಸೋಲೋ ಕಾರಣ ಯಾರೂ ಇಲ್ಲ, ನಮ್ಮವರೇ ಇದ್ದೀವಿ ಅಂತಂತ ಹೇಳಕ್ಕೆ ಬಯಸ್ತೀನಿ. ಯಾಕಂತಂತಂದರೆ ತಾವು ನೋಡ್ಬೋದು, ಕಾಂಗ್ರೆಸ್ಸಿಗೆ ಪ್ರತಿ ಬೂತ್ನಾಗ ಪ್ರತಿ ವಾರ್ಡ್ನಾಗ ಯಾವ ಥರ ಒಂದು ಪ್ಯಾಟರ್ನ್ ಪ್ರಕಾರ ವೋಟ್ ಅವ್ರಿಗೆ ಹೋಗಿದೆ ಅಂತಂತಂದರೆ ಇದರ ಫಲಶಾಮ ನಾ ಏನು ಹೇಳಕ್ಕೆ ಬಯಸ್ತೀನಿ ಅಂತಂದರೆ ಅಡ್ಜಸ್ಟ್ಮೆಂಟ್ ಆಗ್ಯದ. ಯಾರ್ಯಾರು ಮಾತು ಕೇಳಿರಿ, ಯಾರ್ಯಾರು ನಿಮಗೆ ಕನ್ವಿನ್ಸ್ ಮಾಡ್ಯಾರ, ಏನೋ ಮಾಡಿ ನಾವು ಸೋಲೋ ಕಾರಣ ಅಂತಂತಂದರೆ ನಿಮ್ಗೆ ಎದುರು ಖುಲ್ಲ ಇದೆ. ಪ್ರತಿ ಬೂತ ಪ್ರತಿ ಪೋಲ್ನಾಗ ನಮಗೆ ಕಾಂಗ್ರೆಸ್ಸಿಗೆ ಏನು ವೋಟ್ ಹೋಗ್ಯದ, ಅದಕ್ಕೆ ದುಃಖದಿಂದ ಹೇಳಕ್ಕೆ ಬಯಸ್ತೀನಿ. ನಾವೆಲ್ಲರೂ ಕಲ್ತು ಪ್ರಯತ್ನ ಮಾಡಿದೆವು, ಹಗಲು ರಾತ್ರಿಗೆ ಕೆಲಸ ಮಾಡಿದೆವು, ದುಡ್ದಿದ್ದೆವು. ಬಟ್ ವಿನ್ನಿಂಗ್ ಎಲೆಕ್ಷನ್ ಇತ್ತಿದ್ದು ನಾವಾಗೆ ನಮ್ಮವರೇ ಕಳ್ಕೊಂಡಿದ್ದು ಇದು ಎಲೆಕ್ಷನ್ ಅಂತ ಹೇಳಕ್ಕೆ ಬಯಸ್ತೀನಿ. 5 ವರ್ಷ ಏನೇನು ಮಾಡಬೇಕು ಅಭಿವೃದ್ಧಿ ಮಾಡೀನಿ. ನಿಂತಾನೆ ನಾವು ಒಂದು ಲಿಸ್ಟ್ ನೋಡ್ತಾ ಇದ್ದ. ಲಿಸ್ಟ್ ನೋಡಿದೆವು ಅಂತಂದರೆ 105 ಕೋಟಿ 105 crore ರೂಪಾಯಿ 105 crore rupees ಆಫ್ ವರ್ಕ್ ಪ್ರತಿ ವಾರ್ಡ್ನಾಗ ಲಿಸ್ಟ್ ಪ್ರಕಾರ ನೋಡ್ತಾ ಇದ್ದ. ನೋವು ಆಗ್ತಾಯಿತ್ತು, ಏನಪ್ಪ ಇಷ್ಟೆಲ್ಲ ಮಾಡಿದ್ರೇನು ಜನ ತಿರಗಿಸಿದ್ರು. ಈ ಸೋಲ ಕಾರಣ ಯಾರೂ ಇಲ್ಲ, ನಮ್ಮವ್ರ ಅಂತಂತ ಹೇಳಕ್ಕೆ ಬಯಸ್ತೀನಿ. ಎಲ್ಲ ಉತ್ತರ ಮತಕ್ಷೇತ್ರ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಮತ್ತೊಮ್ಮೆ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ. ತಾವೂ ಎಲ್ಲ ಶ್ರಮ ಪಟ್ಟಿರಿ, ಹಗಲ ರಾತ್ರಿಗೆ ದುಡ್ದಿರಿ, ಹೆಗಲು ಕೊಟ್ಟು ಕೆಲಸ ಮಾಡಿರಿ. ಬಟ್ ಸೋಲು ಕಂಡು ನಾವು ಸೋಲು ಕೊನೆಗೆ ಇರಲ್ಲ ಅಂತಂತೆ ಲೈಫ್ನಾಗ ಹೇಳಕ್ಕೆ ಬರ್ತೀನಿ. ಲೈಫ್ನಾಗ ಮತ್ತೆ ಅವಕಾಶ ಬರ್ತಾವ. ತಮ್ಮೆಲ್ಲರಿಗೆ ಉತ್ತರ ಮತಕ್ಷೇತ್ರದವ್ರಿಗೆ ಅಭಿವೃದ್ಧಿ ಆಗಲಿ, ಒಳ್ಳೇದಾಗಲಿ. ನನ್ನ ಕೈದೆ ಏನಾಗ್ತದ ನಾನು ಮುಂದೂ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಪ್ರಯತ್ನನೇ ನನ್ನದೊಂದು ರೂಢ ಆಗ್ಯದ. ನಾನು ಪ್ರಯತ್ನ ಮಾಡ್ಕೋತಾ ಇರ್ತೀನಿ. ದೇವ್ರ ಇಚ್ಛಾ ಮುಂದಿನ ಬರೋ ದಿನಗಳ್ನಾಗ ಏನಾಗ್ತದ. ಮತ್ತೊಮ್ಮೆ ಎಲ್ಲರಿಗೆ ಧನ್ಯವಾದಗಳು ಹೇಳಿ ಉತ್ತರ ಮತಕ್ಷೇತ್ರ ಜನತೆಗೆ ನಾವು ಒಂದೇ ಭಾವಿಸ್ತೀನಿ, ದೇವ್ರನ್ಯಾಗ ಒಂದೇ ಪ್ರಾರ್ಥನೆ ಮಾಡ್ತೀನಿ. ಮುಂದಿನ ಬರೋ ದಿನಗಳ್ನಾಗ ಇಲ್ಲಿ ಡೆವಲಪ್ಮೆಂಟ್ ಆಗಲಿ, ಎಂಪ್ಲಾಯ್ಮೆಂಟ್ ಆಗಲಿ, ಗರೀಬರಿಗೆ ಹೆಲ್ಪ್ ಆಗಲಿ, ಇದೇ ಭಾವಿಸ್ತೀನಿ. ಮತ್ತು ಯಾವುದನ್ನೂ ಭಾವಿಸಲ್ಲ. ಮತ್ತೊಮ್ಮೆ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೋತೀನಿ, ಉತ್ತರ ಮತಕ್ಷೇತ್ರಗೆ ಒಳ್ಳೇದಾಗಲಿ, ಜನತೆಗೆ ಒಳ್ಳೇದಾಗಲಿ, ಎಲ್ಲರಿಗೆ ತಮ್ಮ ಏನು ಸಮಸ್ಯೆಗಳವ, ಏನೇನು ಪ್ರಾಬ್ಲಮ್ ಅವ ಅಂಥೇಳಿ ಅದು ಒಳ್ಳೇದಾಗಲಿ ಅಂತಂಥೇಳಿ ಭಾವಿಸ್ತಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಹುದಿನಗಳ ಕನಸಾಗಿದ್ದ ಕಲಬುರಗಿ ವಿಮಾನ ನಿಲ್ದಾಣದ ರಾತ್ರಿ ವಿಮಾನ ಹಾರಾಟ ಮತ್ತು ಇಳಿಯುವ ಅನುಮತಿ ಸಿಕ್ಕಿದೆ ಎಂದು ನಿರ್ದೇಶಕರಾದ ಡಾಕ್ಟರ್ ಮಹೇಶ್ ಚಿಲ್ಕಾ ಅವರು ಹೇಳಿದ್ದಾರೆ.
ಕಲಬುರಗಿ ವಿಮಾನ ನಿಲ್ದಾಣದ ಬಹುದಿನಗಳ ಕನಸಾಗಿದ್ದ ರಾತ್ರಿ ವಿಮಾನ ಹಾರಾಟ ಮತ್ತು ರಾತ್ರಿ ವಿಮಾನ ಇಳಿಯುವುದಕ್ಕೆ ಅನುಮತಿ ಈಗ ದೊರಕಿದೆ. ಡಿಜಿಸಿಎಯಿಂದ ಬಹು ನಿರೀಕ್ಷಿತ ಅನುಮತಿಗಾಗಿ ಕಾಯಲಾಗುತ್ತಿತ್ತು. ಈಗ ಆ ಅನುಮತಿ ದೊರಕಿದೆ ಎಂದು ಕಲಬುರಗಿ ವಿಮಾನ ನಿಲ್ದಾಣದ ನಿರ್ದೇಶಕರಾಗಿರುವ ಡಾಕ್ಟರ್ ಮಹೇಶ್ ಚಿಲ್ಕಾ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಇದುವರೆಗೆ ಕಲಬುರಗಿ ವಿಮಾನ ನಿಲ್ದಾಣವು ಮುಂಜಾನೆಯಿಂದ ಸಂಜೆಯವರೆಗೆ ಹಾರಾಟವನ್ನ ನಡೆಸುತ್ತಿತ್ತು. ರಾತ್ರಿ ವಿಮಾನ ಇಳಿಯುವಿಕೆಯ ಅನುಮತಿಯೊಂದಿಗೆ ಸೂರ್ಯಾಸ್ತದ ನಂತರವೂ ಹಾರಾಟ ಕೈಗೊಳ್ಳಬಹುದು ಮತ್ತು ನೈಟ್ ಲ್ಯಾಂಡಿಂಗ್ ಕೂಡ ಮಾಡಬಹುದು ಎಂದು ಈ ಅನುಮತಿಯಲ್ಲಿ ತಿಳಿಸಲಾಗಿದೆ. ಇದಕ್ಕಾಗಿ ಕಲಬುರಗಿ ವಿಮಾನ ನಿಲ್ದಾಣದ ಎಲ್ಲಾ ಇಲಾಖೆಗಳ ಅವಿರತ ಪ್ರಯತ್ನವೇ ಕಾರಣವಾಗಿದ್ದು ಎಲ್ಲರೂ ಇದಕ್ಕೆ ಅಭಿನಂದನಾರ್ಹರು ಎಂದು ಡಾಕ್ಟರ್ ಮಹೇಶ್ ಚಿಲ್ಕಾ ಸಂತಸ ವ್ಯಕ್ತಪಡಿಸಿದ್ದಾರೆ. ಸಮಾಜ ಸೇವಕ ದಂಪತಿಗಳಾದ ಜಯಶ್ರೀ ಡಾಕ್ಟರ್ ಸುನಿಲ್ ಕುಮಾರ್ ಎಚ್ ವಂಟಿ ಅವರ 22ನೇ ವಿವಾಹ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಕೇಂದ್ರ ಗ್ರಂಥಾಲಯಕ್ಕೆ ಭೇಟಿ ನೀಡಿ ಸಂವಿಧಾನದ ಪುಸ್ತಕಗಳನ್ನು ದೇಣಿಗೆಯಾಗಿ ನೀಡಿದ್ದಾರೆ. ಒಬ್ಬ ವ್ಯಕ್ತಿಯ ಜೀವನದ ದಿಕ್ಕನ್ನೇ ಬದಲಿಸುವ ಶಕ್ತಿ ಪುಸ್ತಕಗಳಿಗಿವೆ. ಇವುಗಳು ಸಾಧನೆಯ ದಾರಿಯನ್ನು ತಿಳಿಸುವ ಮೂಲಕ ಶ್ರೇಷ್ಠ ವ್ಯಕ್ತಿತ್ವ ನಿರ್ಮಾಣ ಮಾಡುವ ಸಾಧನಗಳಾಗಿವೆ. ಆದ್ದರಿಂದ ಅನೇಕ ಚಟಗಳನ್ನು ರೂಢಿಸಿಕೊಂಡು ಹಾಳಾಗುವ ಬದಲು ಉತ್ತಮವಾದ ಪುಸ್ತಕಗಳನ್ನು ನಿರಂತರವಾಗಿ ಓದುವ ಹವ್ಯಾಸವನ್ನು ಅಳವಡಿಸಿಕೊಂಡಲ್ಲಿ ಬದುಕು ಸುಂದರವಾಗುತ್ತದೆ ಎಂದು ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಉಪನಿರ್ದೇಶಕರಾದ ಅಜಯ್ ಕುಮಾರ್ ಡಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸಮಾಜ ಸೇವಕ ದಂಪತಿಗಳಾದ ಶ್ರೀಮತಿ ಜಯಶ್ರೀ ಡಾಕ್ಟರ್ ಸುನಿಲ್ ಕುಮಾರ್ ವಂಟಿ ಅವರ 22ನೇ ವಿವಾಹ ವಾರ್ಷಿಕೋತ್ಸವ ಪ್ರಯುಕ್ತ ಬಸವೇಶ್ವರ ಸಮಾಜ ಸೇವಾ ಬಳಗ ಮತ್ತು ಸುಜಯ್ ಶಿಕ್ಷಣ ಮತ್ತು ಕಲ್ಯಾಣ ಸಂಸ್ಥೆ ಇವುಗಳ ವತಿಯಿಂದ ಗುರುವಾರ ಕಲಬುರಗಿ ನಗರದ ಕೇಂದ್ರ ಗ್ರಂಥಾಲಯಕ್ಕೆ ಸಂವಿಧಾನದ ಪುಸ್ತಕಗಳನ್ನು ದೇಣಿಗೆಯಾಗಿ ನೀಡಲಾಯಿತು. ವಂಟಿ ದಂಪತಿಗಳಿಗೆ ಪ್ರಥಮವಾಗಿ ನಾನು ಮದುವೆ ವಾರ್ಷಿಕೋತ್ಸವದ ಶುಭಾಶಯವನ್ನು ತಿಳಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ಅವರು ತಮ್ಮ ವಿವಾಹ ವಾರ್ಷಿಕೋತ್ಸವನ ಅದ್ದೂರಿಯಾಗಿ ಹೂಗುಚ್ಛ, ಶಾಲು, ಹಾರ, ತುರಾಯಿಗಳನ್ನು ಬದಲು ಗ್ರಂಥಾಲಯಕ್ಕೆ ವಿದ್ಯಾರ್ಥಿ ಓದುಗರಿಗೆ ಉಪಯೋಗ ಆಗತಕ್ಕಂಥ ಪುಸ್ತಕಗಳನ್ನು ದಾನದ ರೂಪದಲ್ಲಿ ನೀಡಿ ಒಂದು ಒಳ್ಳೆಯ ಮಾದರಿಯ ಆಗಿ ಜನರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಲಿಕ್ಕೆ ಒಂದು ಕ್ರಮ ವಹಿಸ್ಯಾರ. ಇದು ತುಂಬ ಪ್ರಶಂಸನೀಯವಾದದ್ದು. ಇದೇ ರೀತಿ ಎಲ್ಲರೂ ಮುಂದಿನ ದಿನಗಳಲ್ಲಿ ತಮ್ಮ ಹುಟ್ಟುಹಬ್ಬದ ದಿನಗಳಾಗಲಿ ಮದುವೆ ವಾರ್ಷಿಕೋತ್ಸವ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಗ್ರಂಥಾಲಯಕ್ಕೆ ಪುಸ್ತಕಗಳನ್ನು ಓದುಗರಿಗೆ ನೀಡಿದಲ್ಲಿ ವಿದ್ಯಾರ್ಥಿ ಓದುಗರು ಅದನ್ನು ಸದುಪಯೋಗಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಸದಾ ಅವರಿಗೆ ನೆನೆಸ್ತಾರಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಬಸವೇಶ್ವರ ಸಮಾಜ ಸೇವಾ ಬಳಗದ ಅಧ್ಯಕ್ಷರು ಹಾಗೂ ಉಪನ್ಯಾಸಕರಾದ ಎಚ್.ಬಿ. ಪಾಟೀಲ್ ಅವರು ಮಾತನಾಡಿ, ಜ್ಞಾನಕ್ಕಿಂತ ದೊಡ್ಡ ಸಂಪತ್ತು ಬೇರೊಂದಿಲ್ಲ, ಇದು ಯಾರಿಂದಲೂ ಕಳ್ಳತನ ಮಾಡಲಾಗದ ಸಂಪತ್ತಾಗಿದೆ ಎಂದರು. ಸಂವಿಧಾನದ ಜ್ಞಾನ ಎಲ್ಲರಿಗೂ ಅಗತ್ಯವಾಗಿದ್ದು ಅಧ್ಯಯನ ಮಾಡಲಿ ಎಂಬ ಉದ್ದೇಶದಿಂದ ಸಂವಿಧಾನದ ಪುಸ್ತಕಗಳನ್ನು ನೀಡಲಾಗಿದೆ ಎಂದರು. ಡಾಕ್ಟರ್ ಸುನಿಲ್ ಕುಮಾರ್ ವಂಟಿ ದಂಪತಿಗಳ ಕಲ್ಯಾಣ ಮಹೋತ್ಸವದ ಪ್ರಯುಕ್ತ ನಗರದ ಈ ಸಾರ್ವಜನಿಕ ಗ್ರಂಥಾಲಯಕ್ಕೆ ಮೋಹನ್ ದಾಸ್ ಅವರು ಬರೆದಿರುವಂಥ ಭಾಳ ಅರ್ಥಪೂರ್ಣವಾದಂಥ ಮತ್ತು ಜನಸಾಮಾನ್ಯರಿಗೂ ಸಂವಿಧಾನವು ತಿಳಿಯುವಂತೆ ರಚನೆ ಮಾಡಿರುವಂಥ ಗ್ರಂಥಗಳನ್ನು ವಿತರಣೆ ಮಾಡುವ ಮೂಲಕ ಈ ಗ್ರಂಥಾಲಯಕ್ಕೆ ದಿನನಿತ್ಯ ನೂರಾರು ವಿದ್ಯಾರ್ಥಿಗಳು ಆಗಮಿಸ್ತಾರೆ. ಎಲ್ಲ ಪದವಿ ಹಂತದಲ್ಲಿ ಕೂಡ ಸಿಲೆಬಸ್ ಕಂಪಲ್ಸರಿ ಇರುವುದರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮತ್ತು ಓದುಗರಿಗೆ ಅನುಕೂಲ ಆಗ್ತದೆ ಎಂಬ ನಿಟ್ಟಿನಲ್ಲಿ ಸಂವಿಧಾನದ ಪುಸ್ತಕಗಳನ್ನು ವಿತರಿಸುವ ಮೂಲಕ ಅರ್ಥಪೂರ್ಣವಾದಂಥ ಈ ಮದುವೆ ವಾರ್ಷಿಕೋತ್ಸವವನ್ನು ಇವತ್ತಿನ ದಿವಸ ನಾವು ಬಸವೇಶ್ವರ ಸಮಾಜ ಸೇವಾ ಬಳಗ ಮತ್ತು ಸುಜಯ್ ಶಿಕ್ಷಣ ಸಂಸ್ಥೆ ಜೊತೆಗೂಡಿ ಈಗ ತಾನೇ ಪುಸ್ತಕಗಳನ್ನು ವಿತರಣೆ ಮಾಡಿದ್ದೇವೆ. ಇದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವಾದಂಥ ಕಾರ್ಯಕ್ರಮಗಳು. ಯಾವುದೇ ನಾವು ಮಾಡುವಂಥ ಆಚರಣೆಗಳು ದುಂದು ವೆಚ್ಚಕ್ಕೆ ಮತ್ತು ಯಾವುದೇ ರೀತಿಯಿಂದ ಸಮಾಜಕ್ಕೆ ಉಪಯೋಗ ಆಗಲಾರದಂತೆ ಆಚರಣೆ ಮಾಡಿದ್ರೆ ಯಾವುದೇ ರೀತಿ ಪ್ರಯೋಜನ ಇಲ್ಲ. ನಾವು ಮಾಡುವ ಆಚರಣೆಗಳು ನಮಗೆ ಕೇವಲ ನಮಗಷ್ಟೇ ನೆಮ್ಮದಿ ಕೊಡೋದಂಥದ್ದಲ್ಲ, ಅದರ ಜೊತೆಗೆ ಸಮಾಜಕ್ಕೂ ಕೂಡ ಅದರಿಂದ ಅನುಕೂಲ ಆಗಬೇಕು. ಗಿಡ ನೆಡುವ ಕಾರ್ಯಕ್ರಮಗಳಾಗಿರ್ಬೋದು, ಪುಸ್ತಕ ವಿತರಣೆಗಳಾಗಿರ್ಬೋದು, ಭಾಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮಗಳು. ಈ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ಕೂಡ ಡಾಕ್ಟರ್ ವಂಟಿ ಸರ್ ಅವರ ಒಂದು ಈ ಮದುವೆ ವಾರ್ಷಿಕೋತ್ಸವ ನೆಪದಲ್ಲಿ ಬೇರೆ ಬೇರೆ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತೇವೆ. ಈ ಸಲ ಪುಸ್ತಕಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಇದಕ್ಕೆ ನಮ್ಮ ಸಾರ್ವಜನಿಕ ಗ್ರಂಥಾಲಯದ ಸಹಾಯಕ ನಿರ್ದೇಶಕರಾದಂಥ ಶ್ರೀಯುತ ಅಜಯ್ ಸರ್ ಅವರು ಕೂಡ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅವರು ಕೂಡ ಈ ಸಮಾಜದಲ್ಲಿ
ಓದುಗರ ಸಂಖ್ಯೆಯನ್ನು ಹೆಚ್ಚು ಮಾಡುವಂಥಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಗ್ರಂಥಗಳನ್ನು ನೀಡಬೇಕು. ಜನಸಾಮಾನ್ಯರಿಗೂ ಒಂದು ಓದುವಂಥ ಅಭ್ಯಾಸ ಬೆಳೆಸಬೇಕ ನಿಟ್ಟಿನಲ್ಲಿ ಕಲಬುರಗಿ ನಗರ ಮತ್ತು ಸೇರಿದಂತೆ ಜಿಲ್ಲೆಯಲ್ಲಿ ಸಾಕಷ್ಟು ಶಾಖಾ ಗ್ರಂಥಾಲಯಗಳನ್ನು ಸ್ಥಾಪಿಸುವ ಮೂಲಕ ಸಾಕಷ್ಟು ಜನರಿಗೆ ಇವತ್ತಿನ ದಿವಸ ಅಭಿರುಚಿಯನ್ನು ಹುಟ್ಟಿಸುವಲ್ಲಿ ಅವರ ಕೊಡುಗೆ ಭಾಳಷ್ಟಿದೆ. ಹೀಗಾಗಿ ಅವರು ಕೂಡ ಭಾಗವಹಿಸಿರೋದು ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಒಂದು ಕಳೆ ಬಂದಿದೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಬಸವೇಶ್ವರ ಸಮಾಜ ಸೇವಾ ಬಳಗದ ವತಿಯಿಂದ ಈ ದಂಪತಿಗಳಿಗೆ ಈ ಕಲ್ಯಾಣ ಮಹೋತ್ಸವದ ಒಂದು ಶುಭಾಶಯಗಳನ್ನು ಕೋರ್ತೀನಿ. ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಜಯಶ್ರೀ ಎಸ್ ವಂಟಿ, ಡಾಕ್ಟರ್ ಸುನಿಲ್ ಕುಮಾರ್ ಎಚ್ ವಂಟಿ, ಶಿವಯೋಗಪ್ಪ ಬಿರಾದಾರ್, ಬಸವರಾಜ್ ಎಸ್ ಪುರಾಣೆ ಹಾಗೂ ಗ್ರಂಥಾಲಯದ ಸಿಬ್ಬಂದಿಗಳು, ಓದುಗರು ಉಪಸ್ಥಿತರಿದ್ದರು. ಎಸ್ಎಸ್ಎಲ್ಸಿ ಸಿಬಿಎಸ್ಇ ಪರೀಕ್ಷೆಯಲ್ಲಿ ದೇಶಕ್ಕೆ 11ನೇ ಮತ್ತು 24ನೇ ರ್ಯಾಂಕ್ ಪಡೆದಿರುವ ಕಲಬುರಗಿಯ ಸ್ವಾಮಿನಾರಾಯಣ ಗುರುಕುಲ್ ಇಂಟರ್ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿಗಳನ್ನು ರಥದಲ್ಲಿ ಕೂರಿಸಿ ಭವ್ಯ ಮೆರವಣಿಗೆಯನ್ನು ಮಾಡಲಾಯಿತು. ಪ್ರಸಕ್ತ ವರ್ಷದ ಸಿಬಿಎಸ್ಇ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ದೇಶಕ್ಕೆ 11ನೇ ರ್ಯಾಂಕ್ ಮತ್ತು 24ನೇ ರ್ಯಾಂಕ್ ಪಡೆದ ಕಲಬುರಗಿಯ ಸ್ವಾಮಿನಾರಾಯಣ ಗುರುಕುಲ್ ಇಂಟರ್ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿಗಳಾದ ಇಶಾನ್ ಬುಕ್ಕೇಗಾರ್ ಮತ್ತು ಸಿದ್ಧಾಂತ್ ಮಠಪತಿ ಅವರನ್ನು ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಗತ್ ವೃತ್ತದವರೆಗೆ ರಥದಲ್ಲಿ ಕುಳ್ಳಿರಿಸಿ ಭವ್ಯ ಮೆರವಣಿಗೆಯ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ಈ ಮೆರವಣಿಗೆಯ ಸಂದರ್ಭದಲ್ಲಿ ಶಾಲೆಯ ಆಡಳಿತ ಮಂಡಳಿಯವರು, ಪ್ರಾಂಶುಪಾಲರು, ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು, ಪಾಲಕ ಬಂಧುಗಳು ಮತ್ತು ಶಾಲೆಯ ವಿದ್ಯಾರ್ಥಿಗಳು ಸೇರಿದಂತೆ ಅನೇಕ ಕಲಬುರಗಿಯ ನಾಗರಿಕರು ಪಾಲ್ಗೊಂಡಿದ್ದರು. ಸ್ವಾಮಿನಾರಾಯಣ ಗುರುಕುಲ್ ಇಂಟರ್ನ್ಯಾಷನಲ್ ಶಾಲೆಯ ಪ್ರಾಂಶುಪಾಲರಾದ ಜಿ ನಾಗೇಶ್ವರ ರೆಡ್ಡಿ ಅವರು ಮಾತನಾಡಿ, ವಿದ್ಯಾರ್ಥಿಗಳ ಈ ಸಾಧನೆಗೆ ಸ್ವಾಮಿದ್ವಯರ ಮಾರ್ಗದರ್ಶನ ಮತ್ತು ಶಿಕ್ಷಕಿಯರು ಮಾಡಿದ ಪ್ರಾಮಾಣಿಕ ಪ್ರಯತ್ನ ಮೆಚ್ಚಿಕೊಳ್ಳುವಂಥದ್ದು. ಅದರಂತೆ ವಿದ್ಯಾರ್ಥಿಗಳ ಸಂಸ್ಕಾರ, ಶಿಸ್ತು, ನಿರಂತರ ಅಧ್ಯಯನದಿಂದಾಗಿ ಈ ಸಾಧನೆ ಮಾಡಲು ಸಾಧ್ಯವಾಗಿದೆ ಎಂದರು. I am the principal of Gurukul International School, Gulbarga. Myself, Mr. Nageshwar Reddy, the principal of the school. And we are very proud that our child, our student, Mr. Ishan Bugekar, got first rank in North Karnataka. We are proud, even parents are here, and this is the rally that we are organizing the first time. This is the second consecutive year that we are topping in North Karnataka. Last year we had 488, and this year also we stood first in Gulbarga CBSE schools as well. And this is very, very proud moment for all of us, all Gurukulites. And only simple thing that for the success of Ishan, the staff and the parents and the schedules that we have got it from our central office R&D team, and we have we had enough face examinations, and all the face examinations we have given, and the student have followed all the face examinations and finally has reached this success. I congratulate his parents, those who are behind his success, and all our staff members and parents and everybody, those who are associated with the Gurukul. And I really proud of this boy. He is found to be very calm, quiet, and very dedicated and very disciplined boy, and because of that he could achieve this result. Thank you. That's all for me. ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳು ನಮ್ಮ ಈ ಸಾಧನೆಗೆ ಗುರುಕುಲ ಶಾಲೆಯ ಶಿಕ್ಷಕರ ಅರ್ಥಪೂರ್ಣ ಪಾಠ ಬೋಧನೆಯೇ ಕಾರಣ. ಜೊತೆಗೆ ಗುರುಕುಲದಲ್ಲಿ ಸಿಗುವ ವಿದ್ಯೆ, ಸದ್ವಿದ್ಯೆ, ಬ್ರಹ್ಮವಿದ್ಯಾದಂತಹ ಸಂಸ್ಕಾರಯುತ ಶಿಕ್ಷಣದಿಂದಾಗಿ ನಮಗೆ ಈ ಸಾಧನೆ ಮಾಡಲು ಸಾಧ್ಯವಾಗಿದೆ ಎಂದರು. Jai Swaminarayan. Myself Ishan S. Bukegar. I have secured 97.6% in the recently conducted CBSE board exams of class 10th. I am very thankful to Lord Swaminarayan for blessing me with such success. I would like to thank Rishi Charan Dasji Swamiji, Nayan Priya Dasji Swamiji, our principal sir, Nageshwar Reddy sir, all my teachers and my parents for supporting me throughout this year and making me so successful. There were many DPTs, daily practice tests, and many phase exams, pre-PS, PS that helped us focus and increase our ability to score marks in the examinations.
by the grace of God, it was possible to secure such this rank. I am very thankful for that. Once again, thank you to all my teachers, Principal Sir and Swamiji, and ultimately Lord Swaminarayan. Thank you. 5% in this result, in this board exam results. So first of all, I would like to thank all the teachers and my parents for making me get this result and making this all happen possible. I would also like to thank the Gurukul organization for making so many DPTs and exams to enhance my knowledge to get this much result. It was very tough exam, but due to all the practice and the examinations the Gurukul has given me, it has helped me to reach my goal of 95%. So thank you for everyone who had made it possible. Thank you. ಕನ್ನಡ ಭಾಷಾ ಶಿಕ್ಷಕರಾದ ಶೇಖರ್ ನಾಗೂರ್ ರವರು ಮಾತನಾಡಿ, ವಿದ್ಯಾರ್ಥಿಗಳ ಈ ಸಾಧನೆ ಅಭಿನಂದನಾರ್ಹವಾದದ್ದು ಮತ್ತು ಈ ರ್ಯಾಲಿಯಲ್ಲಿ ಭಾಗಿಯಾದ ಸರ್ವರಿಗೂ ಧನ್ಯವಾದಗಳನ್ನು ಸಲ್ಲಿಸಿದರು. ಶಿಕ್ಷಣ ಅಂದರೆ ಚಾರಿತ್ರ್ಯ ನಿರ್ಮಾಣ, ಚಾರಿತ್ರ್ಯದ ಮೂಲಕ ದೇಶ ನಿರ್ಮಾಣ, ರಾಷ್ಟ್ರ ನಿರ್ಮಾಣ ಎಂಬ ಕಾರ್ಯವನ್ನು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಅದರ ಪ್ರಕಾರ ನಮ್ಮ ಗುರುಕುಲ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ರಾಷ್ಟ್ರ ನಿರ್ಮಾಣದ ಕಾರ್ಯ ಈ ರೀತಿ ಆಗ್ತಾಯಿದೆ. ಪ್ರಸಕ್ತವರ್ತ ಸ್ವಾಮಿನಾರಾಯಣ ಇಂಟರ್ನ್ಯಾಷನಲ್ ಗುರುಕುಲ ಶಾಲೆಯಲ್ಲಿ ಈ ವರ್ಷದಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಬಂದಿದ್ದು ಉತ್ತಮ ಸಾಧನೆಯನ್ನು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಮೆರೆದಿದ್ದಾರೆ. ಅದರಲ್ಲಿ ಒಟ್ಟು 106 ವಿದ್ಯಾರ್ಥಿಗಳ ಪೈಕಿ 106 ವಿದ್ಯಾರ್ಥಿಗಳು ಪಾಸಾಗಿದ್ದು, ಅದರಲ್ಲಿ ಇಶಾಂತ್ ಬುಕ್ಕೇಗಾರ್ ಇವರು ಉತ್ತರ ಕರ್ನಾಟಕ ಭಾಗಕ್ಕೆ ಪ್ರಥಮ ಟಾಪರ್ ಆಗಿ, ಅದೇ ರೀತಿ ದೇಶಕ್ಕೆ 11ನೇ ಟಾಪರ್ ಆಗಿ ಸಾಧನೆ ಮೆರೆದಿದ್ದು ನಮ್ಮೆಲ್ಲರಿಗೂ ಸಂತೋಷಿ ವಿಷಯ ಎಂದು ಈ ಮೂಲಕ ತಿಳಿಸುತ್ತೇನೆ. ಜೈ ಸ್ವಾಮಿನಾರಾಯಣ. ಸಿದ್ದರಾಮಯ್ಯ ಅವರು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ಪ್ರಯುಕ್ತ ಡಾಕ್ಟರ್ ಶರಣು ಬಿ ಹೊನ್ನಗೆಜ್ಜೆ ಅವರ ನೇತೃತ್ವದಲ್ಲಿ ಅವರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಿ ಸಂಭ್ರಮಾಚರಣೆಯನ್ನು ಮಾಡಲಾಯಿತು. ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ನಾಮನಿರ್ದೇಶನಗೊಂಡಿರುವ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಹಾಗೂ ಶಿಕ್ಷಣ ಸಂಸ್ಥೆಯೊಂದರ ಮುಖ್ಯಸ್ಥರಾಗಿರುವ ಡಾಕ್ಟರ್ ಶರಣು ಬಿ ಹೊನ್ನಗೆಜ್ಜೆ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಅವರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡುವ ಮೂಲಕ ಸಂಭ್ರಮಾಚರಣೆ ಮಾಡಲಾಯಿತು. ಕರ್ನಾಟಕ ಜನತೆಗೆ ನಮಸ್ಕಾರಗಳು. ನೂತನವಾಗಿ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯನವರಿಗೆ ಶುಭವಾಗಲಿ. ಅದೇ ರೀತಿಯಾಗಿ ನಮ್ಮ ನೆಚ್ಚಿನ ನಾಯಕ, ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಹೆಸರು ಮಾಡಿರ್ತಕ್ಕಂಥ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರವರಿಗೆ ಧನ್ಯವಾದಗಳು ಹೇಳುತ್ತೇನೆ. ಅದೇ ರೀತಿಯಾಗಿ ವಿಜಯೇಂದ್ರ ಕಾಶೆಂಪುರ ಅವರು ಮತ್ತು ಎಂ ಬಿ ಪಾಟೀಲ್ ಅವರು, ಅದೇ ರೀತಿಯಾಗಿ ಮೇನಾಗಿ DK ಬಾಸ್ ಅಂತ ಹೇಳ್ಬೋದು, ಅವ್ರಿಗೂ ಕೂಡ ಅಭಿನಂದನೆಗಳು ಹಾಗೂ ಧನ್ಯವಾದಗಳು ಹೇಳಲು ಬಯಸುತ್ತೇನೆ. ಕರ್ನಾಟಕದ ಮಹಾ ಜನತೆಗಳಿಗೆ ನೂತನವಾಗಿ ಆಯ್ಕೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರ ಕಡೆಯಿಂದ, ನಮ್ಮ ಸಿದ್ದರಾಮಯ್ಯ ಕಡೆಯಿಂದ ಅಭಿಮಾನಿಗಳಿಗೂ ವತಿಯಿಂದ ಕರ್ನಾಟಕದ ಸಮಸ್ತ ಜನತೆಗೆ ಜಾತಿ ಭೇದ ಮರೆತು ಶಾಂತಿಯ ತೋಟ ಅಂತ ಹೇಳ್ಬೋದು, ಕರ್ನಾಟಕ ಒಂದು ಶಾಂತಿಯ ತೋಟ ಅಂತ ಹೇಳ್ಬೋದು. ಅವರು ಮುಂದಿನ ಬರುವಂಥ ದಿನಗಳಲ್ಲಿ ಯುವಕರಿಗೆ, ಯುವತಿಯರಿಗೆ, ಮುಂದಿನ ಒಂದು ದೀನ ದಲಿತರಿಗೆ ಹಾಗೂ ಎಲ್ಲ ಜಾತಿ ಜನಾಂಗದವರಿಗೆ ನಡೆದುಕೊಂಡು ಹೋಗಬೇಕಂತ ನಾವು ಒಂದು ಆಶಿಸ್ತಾ, ಮತ್ತು ಪ್ರತಿಯೊಂದು ಗ್ರಾಮದ ಪ್ರತಿಯೊಂದು ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು, ಅಜ್ಜಿ ಇರ್ಬೋದು, ಹಿರಿಯರು ಇರ್ಬೋದು, ಕಿರಿಯರು ಇರ್ಬೋದು, ಎಲ್ಲರಿಗೆ ಅವರಿವರು ಅನ್ನೋದೇ ನಮ್ಮ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬ್ರವ್ರಿಗೆ ನೂತನ ಮುಖ್ಯಮಂತ್ರಿ ಆಗಲಿಕ್ಕೆ ತಾವು ಕೂಡ ಕಾರಣರಾಗಿರ್ತೀರಿ. ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಸರ್ವ ಜನಾಂಗದ ಜನತೆಗೂ ಶುಭಾಶಯ ಕೋರುತ್ತಾ, ನೂತನ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಎಲ್ಲ ಒಂದು ಆಯ್ಕೆ ಮಾಡಿದ ಸಂದರ್ಭದಲ್ಲಿ ಎಲ್ಲ ಒಂದು ಶಾಸಕರ ಬೆಂಬಲ ಎಲ್ಲ ಕಿತ್ತೂರು ಕರ್ನಾಟಕ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, ಮುಂಬೈ ಕರ್ನಾಟಕ ಇರ್ಬೋದು, ಎಲ್ಲ ಕರ್ನಾಟಕದ ಹಾಗೂ ಮತ್ತು ಒಂದು ಬೆಂಗಳೂರು ಜನತೆಗೆ ಇರ್ಬೋದು, ಎಲ್ಲರ ಒಂದು ಸಹಕಾರ, ನಿಮ್ಮ ಸಹಕಾರ ಪ್ರೀತಿ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಇರಲಿ ಎಂದು ನಾ ಈ ಸಂದರ್ಭದಲ್ಲಿ ಹೇಳ್ತಾ ಶುಭಾಶಯಗಳನ್ನು ಕೋರುತ್ತಾ, ಈ ರಾಜ್ಯದ ಒಂದು ಉನ್ನತ ಸ್ಥಾನಕ್ಕೆ ಒಂದು ನಂಬರ್ 1 ಸ್ಥಾನದಲ್ಲಿ ಮಾಡುತ್ತಾ ಒಂದು ಏನು ಭರವಸೆಗಳನ್ನು ಕೊಟ್ಟಿದ್ದೀರಿ ಆ ಭರವಸೆಗಳನ್ನು ಈಡೇರಿಸಿ ಅಂತಂದು ಇದೇ ಮೂಲಕ ನಾನು ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಇದಕ್ಕೆ ಸಹಕರಿಸಿದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಪ್ರಿಯಾಂಕ್ ಖರ್ಗೆ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಆಲಂ ಪ್ರಭು ಪಾಟೀಲ್, ಡಾಕ್ಟರ್ ಅಜಯ್ ಸಿಂಗ್, BR ಪಾಟೀಲ್, ಖನೀಜ್ ಫಾತಿಮಾ, MY ಪಾಟೀಲ್, ಸತೀಶ್ ಜಾರಕಿಹೊಳಿ, ವಿಜಯಾನಂದ್ ಕಾಶೆಂಪೂರ್, ಈಶ್ವರ್ ಖಂಡ್ರೆ ಸೇರಿದಂತೆ ರಾಜ್ಯದ ಎಲ್ಲಾ ಶಾಸಕರಿಗೂ ಸಿದ್ದರಾಮಯ್ಯ ಅಭಿಮಾನಿ ಬಳಗದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅಭಿಮಾನಿ ಬಳಗದ ಡಾಕ್ಟರ್ ಶರಣು ಬಿ ಹೊನ್ನಗೆಜ್ಜೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
ಬುದ್ಧ ಜಯಂತಿ ಅಂಗವಾಗಿ ಗೌತಮ ಬುದ್ಧರ ಪವಿತ್ರ ಅಸ್ಥಿಗಳ ದರ್ಶನ ಕಾರ್ಯಕ್ರಮವನ್ನು ಮೇ 21ರಂದು ಕಲಬುರಗಿಯ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸಂಕಲ್ಪ ಸಾಮಾಜಿಕ ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಚಾರಿಟೇಬಲ್ ಟ್ರಸ್ಟ್ ಕೆರೆಯಂಬಲ್ಗ ಕಲಬುರಗಿ ವತಿಯಿಂದ ಬುದ್ಧ ಜಯಂತಿ ಅಂಗವಾಗಿ ಮಹಾಕರುಣಿ ತಥಾಗತ ಗೌತಮ ಬುದ್ಧರ ಅಸ್ಥಿ ದರ್ಶನವನ್ನು ಕಾರ್ಯಕ್ರಮ ಬಂತೇಜಿಯವರ ನೇತೃತ್ವದಲ್ಲಿ 21ನೇ ತಾರೀಕು ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದಾರೆ. ಇದು ಬುದ್ಧಗಯದಿಂದ ಅವರ ಒಂದು ಅಸ್ಥಿಯನ್ನು ಸಾಮಾಜಿಕವಾಗಿ ಎಲ್ಲರಿಗೂ ದರ್ಶನ ನೀಡುವುದರ ಸಲುವಾಗಿ ಬಂತೇಜಿಯವರು ಅದರ ಮುಂದಾಳತ್ವವನ್ನು ವಹಿಸಿ ಈ ಕಲ್ಯಾಣ ಕರ್ನಾಟಕದ ಜನರಿಗೆ ಒಂದು ಬುದ್ಧನ ಅಸ್ಥಿಯನ್ನು ದರ್ಶನ ಮಾಡುವ ಸಂಕಲ್ಪವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ಈ ಕಲಬುರಗಿ ಜಿಲ್ಲೆಯ ಎಲ್ಲ ಜನರು ಅದರ ಸದುಪಯೋಗ ಪಡ್ಕೋಬೇಕೆಂದು ಒಂದು ಬಂತೇಜಿಯವರ ಆಶಯ ಆಗಿರುತ್ತೆ ಅಂತ ನಾನು ಹೇಳಲು. ನನ್ನ ಹೆಸರು ಸಿದ್ಧಾರ್ಥ ಚಿಮ್ಮ ಇದ್ದೆ. ಬಂತೇಜಿಯವರ ಬಿಕ್ಕುಣಿ ಸುಮನ್ ಅಂತ ಸರ್, ಇವರು ಪುನಾದವರು. ಈಗ ಮೂಲತಃ ಇಲ್ಲೇ ಗುಲ್ಬರ್ಗ ಜಿಲ್ಲೆಯ कांता कॉलोनी बुद्ध विहार इधर से कलबुर्गी शहर में फर्स्ट टाइम हम भगवान बुद्ध के अस्थि दर्शन का प्रोग्राम रखे हैं। यह प्रोग्राम सभी लोगों के दर्शन के लिए रखा गया है। भगवान बुद्ध के अस्थि धातु बहुत पवित्र है। यह अस्थि धातु हमारे भारत के बिहार राज्य में बौद्ध गया, जहाँ भगवान बुद्ध को ज्ञान प्राप्ति हुई है, तो वहाँ से ये हमने लाए हैं और बहुत सुरक्षित भगवान बुद्ध के ये अस्थि धातु जो स्तूपों में रखे गए थे, 84,000 जो स्तूप सम्राट अशोक जी ने जो बनवाए थे, उन्हीं स्तूपों में से सुरक्षित निकाल के आज भारत के अनेक गवर्नमेंट के संग्रहालय में यह अस्थि धातु आपको देखने को मिलते हैं, लेकिन उसका प्रत्यक्ष यानी प्रैक्टिकल हम उसका दर्शन नहीं ले पाते। तो इसीलिए लोगों के अच्छाई के लिए, क्योंकि भगवान बुद्ध ने तो 45 ईयर्स तक उन्होंने सभी के दुख मुक्ति के लिए प्रचार प्रसार किया है, तो इसीलिए ये जो भगवान बुद्ध के अस्थि धातु है, यह दिखने में गोल है होते हैं। जैसे कि हमारे नॉर्मल जो हम पर्सन होते हैं, हमारी अस्थियाँ लंबी होती है, लेकिन भगवान बुद्ध के जो अस्थि धातु होते हैं वो पर्ल की तरह होते हैं, मुत्तुगुड़ु की तरह गोल होते हैं, डायमंड की तरह, और बहुत ग्लो होते हैं, ताकि सब लोग उसका दर्शन लेके अनेक प्रकार के दुख और रोग मुक्ति से दूर हो पाए। ये सी हमारी ये कामना है। तो इसलिए हम चाहते हैं कि ज़्यादा से ज़्यादा संख्या में लोग इस कार्यक्रम को आए और दर्शन ले। धन्यवाद। ಕೊಪ್ಪಳ ಜಿಲ್ಲೆ ಕನಕಗಿರಿ ಕ್ಷೇತ್ರದಿಂದ 3ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿರುವ ಶಿವರಾಜ್ ತಂಗಡಗಿ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಬೋವಿ ಗುರುಪೀಠದ ಜಗದ್ಗುರುಗಳು ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸಿದ್ದಾರೆ. 2023 ಕರ್ನಾಟಕ ವಿಧಾನಸಭೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ರಚನೆಯಲ್ಲಿ ಮುಂದಾಗಿರುವಂತಹದ್ದು. ಸರ್ಕಾರ ಒಂದು ಬಸವಣ್ಣನವರ ಕಲ್ಪಿತ ಅನುಭವ ಮಂಟಪದ ರೀತಿಯಲ್ಲಿ ಇರಬೇಕು ಅಂತೇಳಿ ನಮ್ಮ ಭಾವನೆ ಆಗಿದೆ. ಒಂದು ಸಚಿವ ಸಂಪುಟ ಅಂತಂದರೆ ಸರ್ವ ಜನಾಂಗದವರ ಪ್ರಾತಿನಿಧ್ಯವನ್ನು ನೀಡುವಂತಹ ಸಂಪುಟ ಆಗಬೇಕು, ಅನುಭವ ಮಂಟಪ ಆಗಬೇಕು. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯರ ಮೊದಲನೇ ಬಾರಿ ಸರ್ಕಾರ ರಚನೆ ಮಾಡಿದಾಗ ಆಗ ಕಾಂಗ್ರೆಸ್ ಪಕ್ಷದಲ್ಲಿಂತಹ ಏಕೈಕ ಬೋವಿ ಸಮಾಜದ ಶಾಸಕರಾಗಿರುವಂತಹ ಶಿವರಾಜ್ ತಂಗಡಗಿ ಅವರನ್ನು ಸಚಿವರನ್ನಾಗಿ ಅವಕಾಶವನ್ನು ಮಾಡಿಕೊಟ್ಟಿದ್ರು. ತದನಂತರ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿಯವರ ಆಡಳಿತದಲ್ಲಿ ಪಾವಗಡದ ವೆಂಕಟರಮಣಪ್ಪನವರಿಗೆ ಸಚಿವರಾಗಿ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಹಾಗೂ 2021ರಲ್ಲಿ BJP ಸರ್ಕಾರ ರಚನೆ ಮಾಡಿದಾಗ ಬೋವಿ ಸಮಾಜದ ಪ್ರಾತಿನಿಧ್ಯ ಇಲ್ಲ ಎನ್ನುವಂಥದ್ದನ್ನು ಎತ್ತಿ ತೋರಿಸುವಂತಹ
ಸಿದ್ದರಾಮಯ್ಯನವರ ಒಂದು ಟ್ವೀಟ್ ಕೂಡ ಮಾಡಿದರು. ಒಂದು ಸಚಿವ ಸಂಪುಟ ಅಂದರೆ ಸಾಮಾಜಿಕ ನ್ಯಾಯ ಅನ್ನೋಂಥದ್ದಿರಬೇಕು, ಸರ್ವ ಜನಾಂಗದವರಿಗೆ ಅವಕಾಶವನ್ನು ಮಾಡಿಕೊಡಬೇಕು. ಈ ಹಿನ್ನೆಲೆಯಲ್ಲಿ ಬೋವಿ ಸಮಾಜಕ್ಕೆ ಲೋಪ ಆಗಿದೆ ಅಂತೇಳಿ 2021ರಲ್ಲಿ ಭಾಜಪ ಸರ್ಕಾರ ರಚನೆ ಮಾಡಿದಾಗ ಎತ್ತಿಡಿಯುವಂತಹ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯನವರು ಮಾಡಿದರು. ಇವೆಲ್ಲವನ್ನ ಸಿಂಹಾವಲೋಕನ ಮಾಡಿಕೊಳ್ಳುತ್ತಾ ಈ ಬಾರಿ ಕಾಂಗ್ರೆಸ್ ಪಕ್ಷ ಬೋವಿ ಸಮಾಜಕ್ಕೆ 5 ಅಭ್ಯರ್ಥಿಗಳಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶವನ್ನು ಮಾಡಿಕೊಟ್ಟಿತ್ತು. ಕನಕಗಿರಿಯ ಶಿವರಾಜ್ ತಂಗಡಗಿ ಅವರಿಗೆ, ಪಾವಗಡದ ವೆಂಕಟೇಶ್ ಅವರಿಗೆ, ಬೆಂಗಳೂರಿನ ಪುಲಿಕೇಶಿ ನಗರದಲ್ಲಿ ಶ್ರೀನಿವಾಸ್ ರವರಿಗೆ, ಲಿಂಗಸೂರಿನಲ್ಲಿ DS ಊಲಗಿರಿ ಅವರಿಗೆ ಹಾಗೂ ಕೋಲಾರದ ಮುಳುಬಾಗಿನಲ್ಲಿ ಆದಿನಾರಾಯಣರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದರು. ಇದರ ಹಿನ್ನೆಲೆಯಲ್ಲಿ 3 ಅಭ್ಯರ್ಥಿಗಳು ಈಗಾಗಲೇ ಜಯವನ್ನು ಸಾಧಿಸಿದ್ದಾರೆ. ಕನಕಗಿರಿಯ ಶಿವರಾಜ್ ತಂಗಡಗಿಯವರು, ಪಾವಗಡದ ವೆಂಕಟೇಶ್ ರವರು, ಬೆಂಗಳೂರು ಪುಲಿಕೇಶಿ ನಗರದ AC ಶ್ರೀನಿವಾಸ್ ರವರು. ಕಾರಣ, ಈ ಬಾರಿ ಬೋವಿ ಸಮಾಜಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಹಿನ್ನೆಲೆಯಲ್ಲಿ 60ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಗೆದ್ದಿರೋದ್ರಿಂದ ಬೋವಿ ಸಮಾಜಕ್ಕೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ನಾವು ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತಹ DK ಶಿವಕುಮಾರ್ ಅವರಿಗೆ ಹಾಗೂ ಬಲ್ಲ ಮೂಲಗಳಿಂದ ಬಂದಿರುವಂತಹ ಮಾಹಿತಿ ಪ್ರಕಾರ ಮೊದಲಾರ್ಧದಲ್ಲಿ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ತಯಾರಾಗಿರುವಂತಹ ಸಿದ್ದರಾಮಯ್ಯನವರಿಗೆ ನಾವು ಬೋವಿ ಗುರುಪೀಠ ಬೋವಿ ಸಮಾಜದಿಂದ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ನೀವು ಯಾವ ರೀತಿಯಾಗಿ ಸರ್ವ ಜನಾಂಗದವರನ್ನು ಗುರುತಿಸಬೇಕು, ಸರ್ವ ಸಮುದಾಯಗಳಿಗೆ ಅವಕಾಶವನ್ನು ಮಾಡಿಕೊಡಬೇಕು, ಸರ್ವರಿಗೂ ಸಮಬಾಳು ಸಮಪಾಲು ಎನ್ನುವಂತಹ ಧ್ಯೇಯವನ್ನು ಸದಾಕಾಲ ಪಠಿಸುತ್ತಾ ಬಂದಿದ್ದೀರಾ. ಈ ಬಾರಿ ಸಂಪುಟದಲ್ಲಿ ಅದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ 2 ಬಾರಿ ಸಚಿವರಾಗಿ ಆಯ್ಕೆಗೊಂಡಂತಹ ಶಿವರಾಜ್ ತಂಗಡಗಿಯವರು ತಮ್ಮ ಸಾಮರ್ಥ್ಯವನ್ನು ತೋರಿಸಿದ್ದಾರೆ. ಈ ಬಾರಿ ಪುನರಾಯ್ಕೆ ಆಗಿರೋದ್ರಿಂದ ಬೋವಿ ಸಮುದಾಯದ ಒಬ್ಬ ಮಾಸ್ ಲೀಡರ್ ಶಿವರಾಜ್ ತಂಗಡಗಿಯವರಿಗೆ ನೀವು ಸಚಿವ ಸ್ಥಾನವನ್ನು ಕೊಡೋದ್ರ ಮೂಲಕ ಆ ಪಕ್ಷಕ್ಕೂ ಕೂಡ ಶಕ್ತಿ ತುಂಬುವಂಥ ಕೆಲಸವನ್ನು ಅವರು ಮಾಡ್ತಾರೆ. ಕಾರಣ, ನಾವು ಈ ತುರ್ತು ಪತ್ರಿಕಾಗೋಷ್ಠಿಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರಿಗೆ, DKಶಿ ಅವರಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬೋವಿ ಸಮುದಾಯದ ಪ್ರಾತಿನಿಧ್ಯವಾಗಿ ಶಿವರಾಜ್ ತಂಗಡಿಯವರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಕಲಬುರಗಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಅನ್ನು ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.